ಎಲ್ರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಶಿಕಲಾ ನಾಗರಾಜನ್. ಕಳೆದ ಸಂಚಿಕೆಯಲ್ಲಿ ನಾನು ತೋರಿಸ್ಕೊಟ್ಟ ದೇವ್ರ ಮನೇಲಿ ಹಾಕೋ ರಂಗೋಲಿನ ಸುಮಾರು ಜನ ವೀಕ್ಷಣೆ ಮಾಡಿದ್ದೀರಾ. 45,000ಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದೀರಾ ಅದನ್ನು. ಹಾಗೆಯೇ ನಮಗೆ ಇಂಥ ರಂಗೋಲಿ ಹಾಕಿ ತೋರಿಸಿ, ಅಂಥ ರಂಗೋಲಿ ಹಾಕಿ ತೋರಿಸಿ ಅಂತ ಅಂದ್ಬಿಟ್ಟು ಮಧುಸೂದನ್ ಅವ್ರಿಗೆ ದೂರವಾಣಿ ಮೂಲಕ ಎಲ್ಲ ನೀವು ತಿಳಿಸಿದ್ದೀರಾ. ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಪ್ರೋತ್ಸಾಹದಾಯಕ ನುಡಿಗಳನ್ನು ಅವ್ರಿಗೆ ಹೇಳಿ ಕನ್ವೆ ಮಾಡಿದ್ದೀರಾ. ಹಾಗಾಗಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಅಮ್ಮ, ನೀವು ಆ ರಂಗೋಲಿ ಹಾಕಿ, ಈ ರಂಗೋಲಿ ಹಾಕಿ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ನನಗೆ ಎಷ್ಟು ಬರುತ್ತೋ ಅಷ್ಟು ರಂಗೋಲಿಗಳನ್ನು ನಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ ಮೂಲಕ ನಾನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಚಂದ್ರಿಕಾ ಅವರು, ನಿಮ್ಮ ಕನ್ನಡ ತುಂಬ ಸ್ಪಷ್ಟವಾಗಿದೆ, ಕೇಳಕ್ಕೆ ತುಂಬ ಖುಷಿಯಾಗತ್ತೆ ಅಂತ ಪ್ರತಿಕ್ರಿಯಿಸಿದ್ದೀರಾ. ಚಂದ್ರಿಕಾ ಅವರೇ, ನಿಮಗೆ ಧನ್ಯವಾದಗಳು. ಹಾಗೆ ಹೇಮಲತಾ ಕುಲಕರ್ಣಿಯವರು, ಅವರ ಪ್ರತಿಕ್ರಿಯಿಸಿದ ರೀತಿ ತುಂಬ ಪ್ರೀತಿಯಿಂದ ಇದೆ. ಅವರು ಹೇಳಿದರು ನಿಮ್ಮ ಕೈ ಬರಹ ತುಂಬ ಚೆನ್ನಾಗಿದೆ ಅಂತ. ನಂಗೆ ತುಂಬ ಖುಷಿಯಾಯಿತು. ಹೇಮಲತಾ ಕುಲಕರ್ಣಿ ಅವರೇ, ಧನ್ಯವಾದಗಳು. ಪುಷ್ಪಾ ಪಾಟೀಲ್ ಅವರು ತಮ್ಮ ಸಂದೇಶದ ಮೂಲಕ ನಮಗೆ ಕಳಿಸಿದ್ದಾರೆ. ಪ್ರತಿನಿತ್ಯ ಒಂದೊಂದು ರಂಗೋಲಿದ ವಿಡಿಯೋ ಹಾಕಿ ಅಂತ ಅಂದ್ಬಿಟ್ಟು. ಬಟ್ ಪ್ರತಿನಿತ್ಯ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಮ್ಮ. ಹಾಗಾಗಿ ವಾರದಲ್ಲಿ ಒಂದಂತೂ ಖಂಡಿತ ಹಾಕ್ತೀನಿ. ಸೊ ನೀವು ಪ್ರತಿಕ್ರಿಯಿಸಿದ್ದಕ್ಕೆ ಧನ್ಯವಾದಗಳು. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೊಬ್ಬರು ನನಗೆ ಈ ಚಾತುರ್ಮಾಸದ ರಂಗೋಲಿನ ಸ್ವಲ್ಪ ದೊಡ್ಡದಾಗಿ ಹಾಕಿ ತೋರಿಸಿ ಅಂತ ಕೇಳಿದ್ದೀರಾ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಚಾತುರ್ಮಾಸದ ರಂಗೋಲಿನ ದೊಡ್ಡದಾಗಿ ಹೆಂಗೆ ಹಾಕಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇನ್ನೇನು ಚಾತುರ್ಮಾಸ ಶುರುವಾಗ್ತಾಯಿದೆ. ಆಷಾಢದ ಏಕಾದಶಿಯಿಂದ 4 ತಿಂಗಳು ಅಥವಾ ಅಧಿಕ ಮಾಸ ಬಂದಾಗ 5 ತಿಂಗಳು, ಅಂದರೆ ಕಾರ್ತೀಕದ ಉತ್ಥಾನ ದ್ವಾದಶಿವರೆಗೂ ಈ ಚಾತುರ್ಮಾಸದ ವ್ರತ ಇದೆ. ಆ ವ್ರತದಲ್ಲಿ ರಂಗೋಲಿ ಹಾಕೋದು ಒಂದು ವಿಶಿಷ್ಟವಾದ ವ್ರತ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ತಂಗಿ ಸುಭದ್ರೆಗೆ ಹೇಳಿದ್ರಂತೆ, ನೀನು ಚಾತುರ್ಮಾಸದ ರಂಗೋಲಿ ವ್ರತ ಮಾಡಮ್ಮ, ರಂಗೋಲಿ ಹಾಕಮ್ಮ ಅಂತ ಹೇಳಿದ್ರಂತೆ. ಆಗ ಸುಭದ್ರೆ ಹೇಳ್ತಾಳಂತೆ, ನನಗೆ ಅರ್ಜುನನಂಥ ಗಂಡ, ನಿನ್ನಂಥ ಅಣ್ಣ ನನಗಿರಬೇಕಾದ್ರೆ ನಾನು ಯಾವ ವ್ರತ ಮಾಡಲಿ, ಯಾವ ವ್ರತ ಯಾಕೆ ತಾನೇ ಮಾಡಬೇಕು ಅಂತ ಸುಭದ್ರೆ ಕೇಳಿದಾಗ, ಇಲ್ಲಮ್ಮ ನೀನು ತುಂಬ ಒಳ್ಳೆಯದಾಗತ್ತೆ, ನೀನು ಚಾತುರ್ಮಾಸದ ವ್ರತ ಮಾಡು, ಅದರ ರಂಗೋಲಿ ಹಾಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಆದೇಶ ಮಾಡೋದಂತೆ ತಂಗಿಗೆ. ಚಾತುರ್ಮಾಸದ ರಂಗೋಲಿನ ಮನೆಯಲ್ಲಿ, ದೇವ್ರ ಮನೇಲಿ ಹಾಕ್ಬೋದು. ತುಳಸಿ ಕಟ್ಟೆ ಮುಂದೆ ಒಂದು ಬೋರ್ಡ್ ಇಟ್ಬಿಟ್ಟು ಅದ್ರ ಮೇಲೂ ಹಾಕ್ಬೋದು. ಆಮೇಲೆ ಯತಿವರಿಯರು ವಾಸಸ್ಥಾನದಲ್ಲಿ ಹಾಕ್ಬೋದು, ನದಿ ದಡದಲ್ಲಿ ಹಾಕ್ಬೋದು, ಆಮೇಲೆ ಗೋಶಾಲೆಯಲ್ಲಿ ಹಾಕ್ಬೋದು, ಆಮೇಲೆ ದೇವಸ್ಥಾನದಲ್ಲಿ ಹಾಕ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಅದರದ್ದೇ ಆದ ವೈಶಿಷ್ಟ್ಯ ಇದೆ. ದೇವಸ್ಥಾನದಲ್ಲಿ ಹಾಕಿದ್ರೆ ತುಂಬ ಪುಣ್ಯ ಬರುತ್ತೆ ಅಂತ ಹೇಳಿದೆ ನಮ್ಮ ಶಾಸ್ತ್ರದಲ್ಲಿ. ಹಾಗಾಗಿ ಇವತ್ತು ನನ್ನ ಚಾತುರ್ಮಾಸದ ರಂಗೋಲಿನ ದೊಡ್ಡದಾಗಿ ಹಾಕಿ ತೋರಿಸ್ತಾ ಇರೋದು ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಸನ್ನಿಧಿನಲ್ಲಿ. ಬನ್ನಿ, ಇವಾಗ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಚಾತುರ್ಮಾಸದ ರಂಗೋಲಿಯ ಒಂದು ಪ್ರಾತ್ಯಕ್ಷಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ. ಈಗ ನಾನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಚಾತುರ್ಮಾಸದ ರಂಗೋಲಿಯ ಪ್ರಾತ್ಯಕ್ಷಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ರಂಗೋಲಿಗೆ ತುಂಬ ಮಹತ್ವ ಬರುತ್ತೆ, ತುಂಬ ವೈಶಿಷ್ಟ್ಯ ಇದೆ. ರಂಗೋಲಿ ಮಹತ್ವ ಅದು ಹೇಗೆ ದ್ವಿಗುಣ ಆಗುತ್ತೆ ಅಂತಂದರೆ, ಆ ರಂಗೋಲಿ ಪುಡಿಗೆ ನಾವು ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕುವಂಥ ಮುತ್ತು ಹವಳ ಅದನ್ನು ತಂದು ಪುಡಿ ಮಾಡಿ ಅದನ್ನು ನಾವು ಬೆರೆಸಿ ಹಾಕಿದ್ರೆ ತುಂಬ ಶ್ರೇಷ್ಠ ಅಂತ. ಕೆಲವು ಸರ್ತಿ ಅದು ಸಿಗಲ್ಲ, ಮುತ್ತು ಹವಳ ಎಲ್ಲ ತಂದು ಸಿಗೋದಿಲ್ಲ, ಕಷ್ಟ ಅನ್ನೋ ಪಕ್ಷದಲ್ಲಿ ನಮ್ಮ ಅರಿಶಿನ ಕುಂಕುಮಕ್ಕೆ ಇರುವಂಥ ಪವಿತ್ರತೆ, ಶ್ರೇಷ್ಠತೆ
ತುಂಬ ತುಂಬ ಇದೆ ಪವಿತ್ರತೆ ಶ್ರೇಷ್ಠತೆ. ಅದನ್ನು ಅರ್ಶಿನ ಕುಂಕುಮ ಒಂದು ಚೀಟಿಕೆ ಹಾಕಿ ರಂಗೋಲಿಲಿ ಬೆರೆಸಿ ಆ ರಂಗೋಲಿನ ಚಾತುರ್ಮಾಸದ ರಂಗೋಲಿಯಾಗಿ ನಾವು ಹಾಕಬೇಕು. ಇದು ಕಡ್ಡಾಯವಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಈಗ ನಾನು ಚಾತುರ್ಮಾಸದ ರಂಗೋಲಿನ ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನು ರಂಗೋಲಿಗೆ ನೋಡಿ ಚಿಟಿಕೆ ಅರಿಶಿನ ಕುಂಕುಮ ಇದನ್ನು ಬೆರೆಸಿ ಇವಾಗ ಶುರು ಮಾಡ್ತೀನಿ ರಂಗೋಲಿನ. ನಾನು ಈಗ ಚಾತುರ್ಮಾಸದ ರಂಗೋಲಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಅಂತ ಹಾಕಿ ಪ್ರಾರಂಭ ಮಾಡ್ತೀನಿ. ನೀವು ನಿಮ್ಮ ಮನೆ ದೇವರನ್ನ ಪ್ರಾರ್ಥಿಸ್ಕೊಂಡು ಅವರ ಹೆಸರನ್ನ ಬರೆದು ಪ್ರಾರಂಭ ಮಾಡ್ಬೋದು. ಈಗ ನಾನು ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಅಂತ ಹಾಕ್ತಾ ಇದ್ದೀನಿ. ಶ್ರೀ ಲಕ್ಷ್ಮೀ ವೆಂಕಟೇಶಾಯ ಕ್ಲಿಯರ್ ಆಯ್ತಾ ಈಗ? ಈಗ ನಾನು ಮನೆ ದೇವರ ಹೆಸರು ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಅಂತ ಹಾಕಿದ್ದೀನಿ. ಇವರಿಗೊಂದು ತೋರಣ ಕಟ್ಟೋಣ ಇವಾಗ.
ಈಗ ನಾನು ಲಕ್ಷ್ಮೀ ವೆಂಕಟೇಶಾಯ ನಮಃ ಅಂತ ನನ್ನ ಕುಲದೇವರನ್ನ ಪ್ರಾರ್ಥಿಸಿ ಅವ್ರಿಗೊಂದು ತೋರಣ ಕಟ್ಟಿದ್ದೀನಿ. ಮುಂದೆ ಒಂದು ಮಂಟಪ ಮಾಡಿ ಆ ಲಕ್ಷ್ಮೀ ವೆಂಕಟೇಶ್ವರರನ್ನು ಕೂಡಿಸೋಣ ಅದರಲ್ಲಿ. कल्याणाद्भुतगात्राय कल्याणाद्भुतगात्राय कामितार्थप्रदायिने कामितार्थप्रदायिने श्रीमद्वेङ्कटनाथाय श्रीमद्वेङ्कटनाथाय श्रीनिवासाय ते नमः श्रीनिवासाय ते नमः नारायण निन्न नामद स्मरणेय नारायण निन्न नामद स्मरणेय ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ
ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರ ಮಹಾಮಂತ್ರದ ನಾಮವ ನಾರಾಯಣ. ಈಗ ಶ್ರೀನಿವಾಸ ದೇವ್ರು ಬರೆದಾಯ್ತಲ್ವಾ, ಅವ್ರ ಜೊತೆ ಲಕ್ಷ್ಮೀನ ಮಂಟಪದಲ್ಲಿ ಕೂರಿಸೋಣ. ಇವಾಗ ದೇವ್ರನ್ನ ಬರಿಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಹೇಗೆ ಬರೆಯೋದು ಅಂತ. ದೇವ್ರು ಬರಿಬೇಕಾದ್ರೆ ತಪ್ಪಾಗಬಾರ್ದಲ್ವಾ, ಹಾಗಾಗಿ ಈಗ ಲಕ್ಷ್ಮೀನ ಕೂರಿಸೋಣ ನಮ್ಮ ಮಂಟಪದಲ್ಲಿ. ಲಕ್ಷ್ಮೀ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳಿ. ಈಗ ನಾನು ಲಕ್ಷ್ಮೀನ ಹೇಗೆ ಬರಿಬೇಕು ಅಂತ ತೋರಿಸ್ತಾ ಇದ್ದೀನಿ. ಲಕ್ಷ್ಮಿ ತುಂಬ ಸುಂದರಳಲ್ವಾ. ಲಕ್ಷ್ಮಿ ಕಣ್ಣು ಹೆಂಗೆ ಬರುತ್ತೆ, ಮೂಗು ಹೆಂಗೆ ಬರುತ್ತೆ ಅಂತ ನೋಡಿಸ್ತಾ ಇದ್ದೀವಿ ನೋಡಿ. ಇವಾಗ ಇದು ಒಂದು ಮುಖದ ಥರ ಆಯಿತು, ಮುಖದ ಥರ. ಸೊ ಅವಳಿಗೊಂದು ಆಭರಣ ಫಸ್ಟ್ ಬರೆದ್ಬಿಡೋಣ. ಆಮೇಲೆ ಲಕ್ಷ್ಮಿ ಮುಖ, ಕಣ್ಣು ಸ್ವಲ್ಪ ಚೆನ್ನಾಗಿ ಕಣ್ಣು ಶೇಪು. ಓಕೆ, ಒಂದು ಬೊಟ್ಟಿಡೋಣ ಲಕ್ಷ್ಮಿಗೆ. ಇವಾಗ ಮೂಗು ನತ್ತು ಹಾಕೋಣ, ನತ್ತು. ಇವಾಗ ನಗೆ ಮುಗದ ಲಕ್ಷ್ಮಿಯ ಹಾಕೋಣ. ಇವಾಗ ಇವಳು ಒಂಥರ ಅಲಂಕಾರ ಪ್ರಿಯೆ, ತುಂಬ ಮುದ್ದಾಗಿರೋ ಮುಖ ಅವಳದು. ಹಾಗಾಗಿ ಇವಾಗ ಈಗ ಇವಳಿಗೆ ಕಿವಿಗೆ ಕಿರೀಟ ಹಾಕೋಣ ಫಸ್ಟು. ಕಿವಿ ಹಾಕಿ ಅವಳಿಗೊಂದು ಜುಮ್ಕಿ ಹಾಕೋಣ ಕಿವಿಗೆ, ಆಯಿತಾ? ಕಿವಿಗೆ ಜುಮ್ಕಿ ಹಾಕೋಣ. ಎರಡೂ ಕಡೆ ಜುಮ್ಕಿ, ಆಯಿತಾ? ಕೂದಲು ಬಿಡೋಣ ಹೀಗೆ. ಈಗ ಲಕ್ಷ್ಮಿಗೆ ಆಭರಣಗಳನ್ನ ಹಾಕೋಣ. ಕತ್ತು ಬಂತು, ಆಭರಣಗಳನ್ನ ಹಾಕೋಣ. ಕತ್ತು ಬಂತು. ಇವಾಗ ಇದಕ್ಕೆ ಸರ ಹಾಕೋಣ ಲಕ್ಷ್ಮಿಗೆ. ಸೆರಗು ಲಕ್ಷ್ಮಿಗೆ, ಸೀರೆ ಸೆರಗಲ್ವಾ ಲಕ್ಷ್ಮಿಗೆ. ಆಮೇಲೆ ಕೈ ಹೀಗಿರುತ್ತೆ. ಎರಡೂ ಕೈಯನ್ನು ಹಾಕಿ ಆಭರಣಗಳನ್ನ ಅಲಂಕಾರ ಮಾಡೋಣ. ಈಗ ಒಂದು ಕಮಲ್ದು ಬರೆಯೋಣ. ಕಮಲ ಇಟ್ಕೊಂಡಿರೋ ಥರ ಕಮಲ್ದು ಬರೆಯೋಣ. ಅವಳಿಗೆ ಬಳೆ ಎಲ್ಲ ಹಾಕೋಣ ಕೈಗೆ. ಆಯಿತು.
ಇವಾಗ ಇದನ್ನು ಲಕ್ಷ್ಮಿನ ಕೂತಿರೋ ಭಂಗಿನಲ್ಲಿ ಬರೆಯೋಣ. ಇದಕ್ಕೆ ಡಾಬ್ಗೆ ಅಲಂಕಾರ ಅದಷ್ಟು ಕಾಣುತ್ತೆ. ಹೀಗೆ ಕೂತಿರೋ ಭಂಗಿನಲ್ಲಿ ಬರೆಯೋಣ. ಶ್ರೀನಿವಾಸರನ್ನ ಮಂಟಪದಲ್ಲಿ ಕೂರಿಸಾಯ್ತು, ಅವ್ರ ಪಕ್ಕದಲ್ಲಿ ಲಕ್ಷ್ಮೀ ದೇವ್ರನ್ನ ಕೂರಿಸಾಯ್ತು. ಈಗ ಮಂಟಪ ಹೆಂಗೆ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಲಕ್ಷ್ಮೀ ವೆಂಕಟೇಶ್ವರನಿಗೆ ಮಂಟಪನ ಹೆಂಗೆ ಬರಿಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಳ್ಳೆ ಕುಸ್ರಿ ಕೆಲಸ ಮಾಡಿರೋ ಮಂಟಪದ ಥರ ಬರಿತಾ ಇದ್ದೀನಿ ಇವಾಗ ನಾನು. ಮಂಟಪಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ. ಸಣ್ಣ ಸಣ್ಣ ಮುತ್ತುಗಳನ್ನ ಜೋಡಿಸ್ದಂಗೆ ಇರಬೇಕು ಅಂತ ಅಂದ್ಬಿಟ್ಟು ಮುತ್ತುಗಳನ್ನ ಜೋಡಿಸ್ತಾ ಇದ್ದೀನಿ. ರಂಗೋಲಿನಲ್ಲಿ ಚುಕ್ಕೆಗಳ ಮೂಲಕ ಮುತ್ತುಗಳನ್ನ ಜೋಡಿಸ್ತಾ ಇದ್ದೀನಿ. ಸೊ ಇವಾಗ ಮಂಟಪ ಆಯಿತು. ಚಾತುರ್ಮಾಸದ ರಂಗೋಲಿನಲ್ಲಿ ಫಸ್ಟು ಲಕ್ಷ್ಮೀ ವೆಂಕಟೇಶ್ವರನನ್ನು ಮಂಟಪದಲ್ಲಿ ಕೂಡಿಸಿ ಆಯಿತು. ಇನ್ನು ಇವರು ಚಾತುರ್ಮಾಸದ ರಂಗೋಲಿನಲ್ಲಿ ಏನೇನು ಶಾಸ್ತ್ರದ ಪ್ರಕಾರ ಏನೇನು ಹಾಕಬೇಕು ಅನ್ನೋದನ್ನ ಇವಾಗ ಮುಂದೆ ನಾನು ಸೂರ್ಯ, ಚಂದ್ರ, ಬಾವುಟ
ತುಳಸಿ, ಕೃಷ್ಣಂಗೆ ಸಂಬಂಧಪಟ್ಟಿದ್ದಾದ್ರಿಂದ ನವಿಲ್ಗರಿ, ಕೊಳಲು ಎಲ್ಲನೂ ಬರುತ್ತೆ ತೋರಿಸ್ತಾ ಇದ್ದೀನಿ. ಇವಾಗ ನಮ್ಮ ಚಾತುರ್ಮಾಸದ ರಂಗೋಲಿನಲ್ಲಿ ಕೆಲವೊಂದು ಸೂರ್ಯ, ಚಂದ್ರ ಎಲ್ಲನೂ ಕಡ್ಡಾಯವಾಗಿ ಅಲ್ಲಲ್ಲೇ ಬರಬೇಕು ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ಮೊದಲು ನಾನು ಚಂದ್ರನನ್ನು ನನ್ನ ಬಲಭಾಗಕ್ಕೆ, ಅಂದರೆ ಮಂಟಪದ ಎಡಭಾಗಕ್ಕೆ ಅದನ್ನು ಹಾಕ್ತಾಯಿದ್ದೀನಿ. ನನ್ನ ಬಲಭಾಗಕ್ಕೆ ಚಂದ್ರ ಹಾಕ್ತಾಯಿದ್ದೀನಿ. ಇವಾಗ ನನ್ನ ಎಡಭಾಗಕ್ಕೆ, ಅಂದರೆ ದೇವರ ಬಲಭಾಗಕ್ಕೆ ನಾನು ಸೂರ್ಯ ಹಾಕ್ತಾ ಇದ್ದೀನಿ. ನೋಡಿ ಈ ಥರ. ಈಗ ಇದನ್ನು ಸೂರ್ಯನ ಒಂದು ಕಣ್ಣು, ಮೂಗು, ನಗು ಮುಖ ಎಲ್ಲ ಸೂರ್ಯನಿಗೆ ಶೋಭೆ. ಒಂದು ನಾಮ. ಆಮೇಲೆ ಸೂರ್ಯ ಕಿರಣಗಳು ಹೀಗೆ ಒಂದು ಚಿಕ್ಕದು ಒಂದು ದೊಡ್ಡದು. ನಿಮಗೆ ಇದೆಲ್ಲ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೋತಾ ಇದ್ದೀನಿ. ಕ್ಲಾರಿಟಿ ಇದೆ ಅಲ್ವಾ? ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಬರೀರಿ ನಿಮ್ಗೆ ಅರ್ಥ ಆಯಿತಾ ಅನ್ನೋದನ್ನು. ಸೂರ್ಯ ಚೆನ್ನಾಗಿ ಬರ್ತಿದೆಯಾ? ನಗೆಮುಗದ ಸೂರ್ಯ ಕಿರಣಗಳಿದು. ಇವಾಗ ಸೂರ್ಯ ಚಂದ್ರನ ಬರೆದಾಯಿತು. ಈಗ ಶಂಖು ಚಕ್ರನ ಬರೆಯೋಣ. ಶಂಖು ಬಂದು ದೇವ್ರಿಗೆ ಎಡಗಡೆ, ಅಂದರೆ ನನಗೆ ಬಲಗಡೆ ಹಾಕಬೇಕು, ಎಡಗಡೆ ಚಕ್ರ ಹಾಕಬೇಕು. ಈಗ ಶಂಕು ಚಕ್ರ ಹೇಗೆ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ. ದೇವರಿಗೆ ಮಂಟಪಕ್ಕೆ ಎಡಗಡೆ ಶಂಕು ಬರಿತಾ ಇದ್ದೀನಿ. ಶಂಕು. ಶಂಕುಗೊಂದು ಪೀಠ ಹಾಕೊಳ್ಳೋಣ. ಇದೊಂದು 3D ಎಫೆಕ್ಟ್ ಬರೋ ಥರ ಶಂಖಕ್ಕೆ ಒಂದು ಇದು ಕೊಡೋಣ ಆಯಿತಾ. ಇದಕ್ಕೊಂದು ಬೇಸ್ ಕೊಡೋಣ. ಶಂಖ ಚಕ್ರ ಬೇಕಾದ್ರೆ ಇದು ಅಗ್ಲಕ್ಕೆ ಮಾಡ್ಬೋದು. ಅಗ್ಲಕ್ಕೆ ಮಾಡಿ ಇದನ್ನು ನೀಟಾಗಿ ಮಾಡ್ಬೋದು. ಚಂದ್ರನ ಕೆಳಭಾಗಕ್ಕೆ ಶಂಖ ಬರೆದಿದ್ದೀನಿ. ಈಗ ಸೂರ್ಯನ ಕೆಳಭಾಗಕ್ಕೆ ಚಕ್ರ ಬರಿತಾ ಇದ್ದೀನಿ. ಈ ಥರ ಹೀಗೆ ಮಾಡ್ಕೊಂಬಿಟ್ಟು ಇದು ಗುಂಡಕ್ಕೆ ಒಂದು ಸರ್ಕಲ್ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಸೈಡಲ್ಲಿ ಇದಕ್ಕೊಂದು ಪೀಠ. ಸೂರ್ಯನ ಕೆಳಭಾಗಕ್ಕೆ ಚಕ್ರ ಬಂತು. ಈಗ ನಾನು ಚಾತುರ್ಮಾಸದ ರಂಗೋಲಿನ ಹೇಗೆ ಬರಿಬೇಕು ಅನ್ನೋದನ್ನ ನಿಮಗೆಲ್ಲ ಮೊದಲಿಂದ ತೋರಿಸಿದ್ದೀನಿ. ಮೊದಲಿಗೆ
ನಮ್ಮ ಕುಲದೇವರ ಹೆಸರು ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ. ಅದರ ಕೆಳಗೆ ಒಂದು ತೋರಣ ಕಟ್ಟಿದ್ದೀನಿ. ಆ ತೋರಣ ಆದಮೇಲೆ ಒಂದು ಮಂಟಪದಲ್ಲಿ ಲಕ್ಷ್ಮೀನಾರಾಯಣನನ್ನು, ಶ್ರೀನಿವಾಸ ದೇವರನ್ನ, ಲಕ್ಷ್ಮೀನ ಕೂರಿಸಿದ್ದೀನಿ. ಆ ಮಂಟಪಕ್ಕೆಲ್ಲ ಅಲಂಕಾರ ಮಾಡಿದ್ದೀನಿ. ಆಮೇಲೆ ಮಂಟಪದ ಎಡಭಾಗಕ್ಕೆ ಅಂದರೆ ನಮ್ಮ ಬಲಭಾಗಕ್ಕೆ ಚಂದ್ರ ಬರೆದಿದ್ದೀನಿ. ಅದರ ಕೆಳಗೆ ಒಂದು ಶಂಖ ಬರೆದಿದ್ದೀನಿ. ಇಲ್ಲಿ ಮಂಟಪದ ಬಲಭಾಗಕ್ಕೆ ಸೂರ್ಯ ಬರೆದಿದ್ದೀನಿ. ಸೂರ್ಯದ ಕೆಳಗಡೆ ಚಕ್ರ ಬರೆದಿದ್ದೀನಿ. ಇದಿಷ್ಟು ಹೀಗೆ ಆರ್ಡ್ರಲ್ಲಿ ಕಡ್ಡಾಯವಾಗಿ ಬರಲೇಬೇಕು ಅನ್ನೋದು ನಮ್ಮ ಶಾಸ್ತ್ರ ಹೇಳುತ್ತೆ. ಇವಾಗ ನಾನು ಗದೆ ಬರಿತಾ ಇದ್ದೀನಿ. ಅದು ವಿಷ್ಣುವಿನ ಆಯುಧ ಅಲ್ವಾ, ಹಾಗಾಗಿ ಅದು ತುಂಬ ಕಡ್ಡಾಯವಾಗಿ ಬರೀಲೇಬೇಕಾದ ಒಂದು ರಂಗೋಲಿ, ಚಾತುರ್ಮಾಸದ ರಂಗೋಲಿಗಳಲ್ಲಿ. ಈಗ ನಾನು ಗದೆ ಬರೆಯೋದಕ್ಕೆ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಗದೆ ಬರಿತಾ ಇದ್ದೀನಿ. ಇದು ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಹೇಗೆ ಈಸಿ ಆಗುತ್ತೆ, ಗದೆ ಹಿಡ್ಕೊಳ್ಳೋಕೆ ಬೇಕೇ ಬೇಕು ಕೈಯಲ್ಲಿ. ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂಚೂರು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂಚೂರು ಕುಸ್ರಿ ಕೆಲಸ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ನೋಡಿ. ಇದು ಕುದ್ರಿ ಇಲ್ಲಿ ನಮ್ಮ ನಾರ್ಮಲಾಗಿ ಬೆಳ್ಳಿನಲ್ಲಿ ಇರುತ್ತೆ ಅನಿಸುತ್ತೆ ಗದೆ, ಬೆಳ್ಳಿ ಲೋಹದಲ್ಲಿ ಇರುತ್ತೆ. ಅದನ್ನು ಕುಸ್ರಿ ಕೆಲಸ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ನೋಡೋಕ್ಕೆ ಅನ್ನೋ ಒಂದು ಕಾರಣದಿಂದ ಕುಸ್ರಿ ಕೆಲಸ ಮಾಡ್ತಾಯಿದ್ದೀನಿ. ನೋಡಿ ಗದೆ ಇವಾಗ ಸಿದ್ಧ ಆಗ್ತಾ ಇದೆ, ಅಲಂಕಾರ ಮಾಡ್ಕೊಂಡು ಸಿದ್ಧ ಆಗ್ತಾ ಇದೆ. ಇದು ರಂಗೋಲಿನಲ್ಲಿ ಇದೊಂದು ಮುಖ್ಯವಾಗಿ ಮಾಡಬಹುದಾದಂಥದ್ದ ವಿನ್ಯಾಸಗಳು. ಮಂಟಪದ ಎಡಭಾಗಕ್ಕೆ ಚಂದ್ರ ಬರೆದಿದ್ದೀನಿ, ಶಂಖ ಬರೆದಿದ್ದೀನಿ. ಇವಾಗ ಪದ್ಮ, ಲಕ್ಷ್ಮಿ ಕೈನಲ್ಲಿರೋ ಒಂದು ಪದ್ಮ ಬರೆಯೋಣ. ಇವಾಗ ಇಲ್ಲಿಗೆ ನಾನು ಪದ್ಮ ಬರೀತಾ ಇದ್ದೀನಿ. ಪದ್ಮ, ಕಮಲ, ಅರ್ಥ ಆಯ್ತಲ್ವಾ? ಪದ್ಮ ಕಮಲದ ಹೂವು, ಲಕ್ಷ್ಮಿ ಹಿಡ್ಕೊಂಡಿರ್ತಾಳಲ್ಲ ಕೈನಲ್ಲಿ, ಅದು ಕಮಲದ ಹೂವು. ಕಮಲದ ಹೂವು ಅದು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಹಾಗಾಗಿ ಅದಕ್ಕೊಂದು ತೊಟ್ಟು, ಎಲೆ ಎಲ್ಲ ವಿನ್ಯಾಸ ಮಾಡ್ಬೋದು. ಇವಾಗ ಮಂಟಪದ ಮೇಲ್ಭಾಗಕ್ಕೆ 2 ಬಾವುಟ ಬರಿತಾ ಇದ್ದೀನಿ. ನಮ್ಮ ತೇರಿಗೆಲ್ಲ ಇರುತ್ತಲ್ಲ ಬಾವುಟ, ಆ ಥರ ನಮ್ಮ ಮಂಟಪಕ್ಕೂ 2 ಬಾವುಟ ಬರಿತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ಬಾವುಟ ಹಾಕೋದು ನಮ್ಮ ವಿಜಯದ ಸಂಕೇತ. ಹಾಗಾಗಿ ಬಾವುಟ ಹಾಕಿ ಯಶಸ್ಸನ್ನು, ವಿಜಯವನ್ನು ತೋರಿಸೋದಕ್ಕೆ ಬಾವುಟ ಹಾಕ್ತಾಯಿದ್ದೀನಿ. 2 ಕಡೆಯೂ ಮಂಟಪಕ್ಕೆ ಬಾವುಟ ಹಾಕ್ತಾಯಿದ್ದೀನಿ. ಈಗ ಈ ಕಡೆ ಭಗವಂತ ನಮಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಚಾತುರ್ಮಾಸದ ರಂಗೋಲಿನಲ್ಲಿ ಬೇಲಿ ಹಾಕಿ ಅವನ ಪರ್ವ್ಯದಲ್ಲಿ ಇಟ್ಟುಕೊತಾನೆ. ಸೊ ಇವಾಗ ನಾನು ಬೇಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಈ ಬೇಲಿ ಅನ್ನೋದನ್ನು ಅದು ಸಾಂಕೇತಿಕವಾಗಿ ಹಾಕಬೇಕಷ್ಟೇ. ಅದು ಅವನ ಪರ್ವ್ಯೂನಲ್ಲಿ ನಾವೆಲ್ಲ ಇರಬೇಕು ಅನ್ನೋದು ಅವನ ಮೂಲ ಉದ್ದೇಶ. ಹಾಗಾಗಿ ಇದು ಸಾಂಕೇತಿಕವಾಗಿ ಅದಕ್ಕೇನು ಶೃಂಗಾರ ಗಿಂಗಾರ ಏನೂ ಮಾಡದೆ ಸುಮ್ಮನೆ ಸಾಂಕೇತಿಕವಾಗಿ ಒಂದು ಬೇಲಿ ಹಾಕ್ತಾಯಿದ್ದೀನಿ. 2 ಕಡೆ ಒಂದು ಬೇಲಿ ಹಾಕ್ತಾಯಿದ್ದೀನಿ. ಈಗ
ಈಗ ನಮ್ಮ ದೇವರು ನಮ್ಮನ್ನೆಲ್ಲ ಚಾತುರ್ಮಾಸದಲ್ಲಿ ಕಟ್ ಹಾಕಿದ್ದಾನೆ, ನಮಗೆಲ್ಲ ಒಂದು ಪರ್ವ್ಯೂ ಮಾಡಿ ನೀವೆಲ್ಲ ವ್ರತ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ತಂತಿ ಹಾಕಿದ್ದಾನೆ, ಬೇಲಿ ಹಾಕಿದ್ದಾನೆ. ಬೇಲಿ ಸಾಂಕೇತಿಕವಾಗಿ ಅಷ್ಟೇ ಬೇಲಿ ಹಾಕೋದು. ಇವಾಗ ನಾನು ಇವಾಗ ಬೇಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಈ ಬೇಲಿ ಹಾಕೋ ಉದ್ದೇಶ ನಮ್ಮ ಮನಸ್ಸನ್ನು ಒಂದು ಕಡಿವಾಣ ಹಾಕಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋ ಒಂದೇ ಕಾರಣದಿಂದ ಈ ಬೇಲಿ ಹಾಕ್ತಾ ಇರೋದು. ಅದರದ್ದು ಭಗವಂತನ ಉದ್ದೇಶವೂ ಅದೇ ಇರುತ್ತೆ ಅನಿಸುತ್ತೆ. ಹಾಗಾಗಿ ಇವಾಗ ಬೇಲಿ ರಂಗೋಲಿ ನಮ್ಮ ಮನಸ್ಸನ್ನ ಕಡಿವಾಣದಲ್ಲಿ ಇಟ್ಕೋಬೇಕು ಅನ್ನೋದು ಒಂದು ಕಾರಣ. ನಮ್ಮ ಚಾತುರ್ಮಾಸದ ರಂಗೋಲಿನಲ್ಲಿ ಮುಂದಿನ ಹಂತ ಇದು ಕೃಷ್ಣನಿಗೆ ಸಂಬಂಧಪಟ್ಟಿದ್ದ ರಂಗೋಲಿ, ಕೃಷ್ಣನಿಗೆ ಸಂಬಂಧಪಟ್ಟಿದ್ದ ವ್ರತ. ಅದರಿಂದ ಇವಾಗ ಅವನಿಗೆ ಬಹಳ ಇಷ್ಟವಾದ ಅವನ ಕಿರೀಟದಲ್ಲೇ ಸಿಗಿಸ್ಕೊಂಡಿರೋ ಒಂದು ರಂಗೋಲಿ ನವಿಲ್ಗರಿಯನ್ನು ಹಾಕ್ತಾಯಿದ್ದೀನಿ ಇವಾಗ. ತುಳಸಿ ದಳ ಹಾಕೋಣ. ತುಳಸಿ ದಳ ಅದು ಕೃಷ್ಣನಿಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ತುಳಸಿ ದಳ ಹಾಕೋಣ. ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ತುಳಸಿ ದಳ. ನಿಮಗೆಲ್ಲ ಕತೆ ಗೊತ್ತಿರ್ಬೋದು. ತುಳಸಿ ದಳ ಹಾಕಿದ್ದು, ತುಳಸಿ ದಳಕ್ಕೆ ಅವನು ತೂಗಿದ್ದು. ಸೊ ಇದು ತುಳಸಿ ದಳ. ಕೃಷ್ಣ ಅಂದರೆ ನಾವು ಸಿಂಬಾಲಿಕ್ಕಾಗಿ ಹೇಳಬೇಕು, ಸಾಂಕೇತಿಕವಾಗಿ ಹೇಳಬೇಕು ಅಂತಂದರೆ ನವಿಲ್ಗರಿ, ಕೊಳಲು ಎರಡೂ ತುಂಬ ಪ್ರಾಮುಖ್ಯತೆ. ಹಾಗಾಗಿ ಇವಾಗ ನಾನು ಒಂದು ಕೊಳಲನ್ನು ಹಾಕ್ತಾಯಿದ್ದೀನಿ. ಇದು ಕೊಳಲಿನ ರಂಗೋಲಿ. ಇದು ಹೀಗೆ ಅವನು ಊದುವಾಗ ಇಟ್ಕೊಳ್ಳೋ ಭಾಗನ ಹೀಗೆ ಮಾಡ್ತಾಯಿದ್ದೀನಿ. ಮತ್ತು ಅವನು ಬೆರಳು ಆಡಿಸೋದು ಇದನ್ನು ಹೀಗೆ ಬರಿತಾ ಇದ್ದೀನಿ. ಕೊಳಲು ಇದಕ್ಕೊಂಚೂರು ಚೆನ್ನಾಗಿರುತ್ತೆ. ಕುಸ್ರಿ ಕೆಲಸ ಮಾಡೋಣ. ಕೊಳಲು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಅವನು ಆ ಕೊಳಲಿಗೆ ಅವನು ಮಣಿಹಾರ ಹಾಕಿರ್ತಾನೆ. ಮಣಿಹಾರ ಈ ಥರ ಸುಮ್ಮನೆ ಕೆಳಗಡೆ ಒಂದು ಡ್ರಾಪು ಮಣಿಹಾರ ಕುಚ್ಚು ಕಟ್ಟಿರ್ತಾರೆ ಕೊಳಲಿಗೆ. ಸೊ ಇದನ್ನು ಮಣಿ ಪೋಣಿಸಿದೆ ಅಂತ ಹೇಳೋದಕ್ಕೆ ಮಧ್ಯ ಈ ಥರ ಗುಂಡಿಗೆ ಹಾಕಿದ್ರೆ ಮಣಿಹಾರದ ಥರ ಕಾಣುತ್ತೆ. ಸೊ ಇದೇನು ಕಷ್ಟ ಆಗಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿ ಹಾಕ್ಬೋದು. ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ.
ಹಾಕ್ಬೋದು ಅಂತ ಅನಿಸುತ್ತೆ. ನಿಮಗೆಲ್ಲ ಕಷ್ಟ ಆಗಲ್ಲ, ನೀವೆಲ್ಲರೂ ಪ್ರಯತ್ನ ಪಡಿ, ಏನೂ ಪ್ರಾಬ್ಲಮ್ ಇಲ್ಲ. ನಾವೆಲ್ಲ ಅಭಿವೃದ್ಧಿ ಆಗಬೇಕು, ನಾವೆಲ್ಲ ಎತ್ತರಕ್ಕೆ ಏರಬೇಕು, ನಮಗೆಲ್ಲ ಒಳ್ಳೆಯದಾಗಬೇಕು ಅಂತ ಅಂದ್ಬಿಟ್ಟು ಅದನ್ನು ಸಾಂಕೇತಿಕವಾಗಿ ಭಗವಂತ ನಮ್ಗೆ ಆಶೀರ್ವಾದ ಮಾಡಿ ಕೊಟ್ಟಿರೋದು ಏಣಿನ. ಆ ಏಣಿ ನಮ್ಗೆ ಅಭಿವೃದ್ಧಿ ತುಂಬ ಮುಖ್ಯ ಆದ್ದರಿಂದ ಆ ಏಣಿನೂ ಹಾಕ್ತಾಯಿದ್ದೀನಿ ಈ ಚಾತುರ್ಮಾಸದ ರಂಗೋಲಿನಲ್ಲಿ. ಅದು ಒಂದು ಭಾಗ. ಏಣಿಗೆ ಮೆಟ್ಲುಗಳು, ಸೊ ಇದು ಮೆಟ್ಲುಗಳನ್ನು ಹಾಕಿದ್ದೀವಿ. ಇದು ನಮ್ಮ ಅಭಿವೃದ್ಧಿ ಹೊಂದಕ್ಕೆ ನಮ್ಮ ಅಭಿವೃದ್ಧಿಯ ಮೆಟ್ಲುಗಳನ್ನು ಸಾಂಕೇತಿಕವಾಗಿ ಬರೆದಿದ್ದೀನಿ ಏಣಿನಲ್ಲಿ. ನಮ್ಮ ಹೆಣ್ಣುಮಕ್ಕಳಿಗೆ ಬಾಗಿನ ಕೊಡಬೇಕಾದ್ರೆ ಮಂಗಳಕರವಾದ ಅರಿಶಿನ ಕುಂಕುಮ ಎಲ್ಲ ಕೊಡ್ತೀವಿ, ಹಾಗೆ ವಸ್ತ್ರನೂ ಕೊಡ್ತೀವಿ. ಆ ವಸ್ತ್ರ ಈ ನಮ್ಮ ಸೀತಾ ಸೆರಗಿನ ರೂಪದಲ್ಲಿ ನಮ್ಮ ಚಾತುರ್ಮಾಸದಲ್ಲಿ ಬಂದಿದೆ. ಇದು ಶುಭಕರವಾದ ಮಂಗಳಕರವಾದ ಸಂಕೇತ. ಇದು ಸೀತಾ ಸೆರಗಿವಾಗ ಸೆರಗು ಬಹಳ ವರ್ಣಮಯವಾಗಿರುತ್ತೆ. ಅದನ್ನು ನಾನು ಈಗ ಸಣ್ಣ ಸಣ್ಣ ಲೈನ್ಸಲ್ಲಿ ನಾನು ಸೆರಗನ್ನ ವರ್ಣಮಯವಾಗಿ ಮಾಡ್ತಾಯಿದ್ದೀನಿ, ಡಿಸೈನಾಗಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇಲ್ಲೆಲ್ಲನೂ ಬುಟ್ಟಗಳು ಹಾಕ್ಬೋದಲ್ವ, ನಮ್ಮ ರೇಷ್ಮೆ ಸೀರೆಗಳಲ್ಲಿ ಬುಟ್ಟಗಳ ಥರ ಆ ಥರ ಮಾಡ್ತಾಯಿದ್ದೀನಿ. ಇದು ಮಂಗಳಕರವಾದ ಶುಭದ ಸಂಕೇತ ಸೀತಾ ಸೆರಗು. ನಮ್ಮ ಶಾಸ್ತ್ರದಲ್ಲಿ ಗೋವಿನ ಪಾದ ಬರಿಬೇಕು ಈ ಚಾತುರ್ಮಾಸದ ರಂಗೋಲಿನಲ್ಲಿ ಅಂತ ಇದೆ. ಕೃಷ್ಣನಿಗೆ ಪ್ರಿಯವಾದದ್ದು ಗೋವು. ಆ ಗೋವಿನ ಪಾದವನ್ನು ಈಗ ನಾನು ಬರಿತಾ ಇದ್ದೀನಿ. ಇವಾಗ ನಾನು ಗೋವಿನ ಪಾದವನ್ನು ಬರಿತಾ ಇದ್ದೀನಿ. ನಾಲ್ಕು ಪಾದಗಳನ್ನ ಬರಿತಾ ಇದ್ದೀನಿ. ಈಗ ಗೋವಿನ ಪಾದ ಕೊಳಲಿನ ಕೆಳಗೆ ನಾನು ತುಳಸಿ ಬೃಂದಾವನನ ಬರಿತಾ ಇದ್ದೀನಿ. ಇದು ಸಹ ಚಾತುರ್ಮಾಸದ ರಂಗೋಲಿನಲ್ಲಿ ಒಂದು ಭಾಗ. ಇದು ಶುಭದ ಸಂಕೇತ. ಫಸ್ಟು ಬೃಂದಾವನ, ಇದಕ್ಕೆ ಒಂದು ಬೇಸ್ ಅಂತ ಮಾಡ್ಕೊಳ್ಳೋಣ. ಬೃಂದಾವನ ಬೇಸ್ ಅಂತ ಮಾಡ್ಕೊಂಡು, ತುಳಸಿ ಬೃಂದಾವನ ಅಲ್ವಾ, ಇದಕ್ಕೆ ಒಂದು ಬೇಸ್ ಮಾಡ್ಕೊಳ್ಳೋಣ. ಆಮೇಲೆ ಹೀಗಿರುತ್ತಲ್ವ ತುಳಸಿ ಬೃಂದಾವನ, ಇವಾಗ ತುಳಸಿ ಕೃಷ್ಣಂಗೆ ತುಂಬ ಪ್ರಿಯವಾದದ್ದು, ಹಾಗಾಗಿ ಕೊಳಲ ಹತ್ರನೇ ಬರ್ತಾ ಇದೆ ತುಳಸಿ. ಇದು ಒಂದು ಶುಭದ ಸಂಕೇತ. ಸಣ್ಣ ಸಣ್ಣ ಎಲೆಗಳನ್ನ, ನಮ್ಮ ತುಳಸಿ ಎಲೆಗಳನ್ನ ಇವಾಗ ಬರಿತಾ ಇದ್ದೀನಿ. ಈಸಿ ಅಲ್ವಾ ಸ್ನೇಹಿತರೆ ಇದೆಲ್ಲ ಬರೆಯೋದು? ತುಳಸಿ ಬೃಂದಾವನ ಇವಾಗ ಆಗ್ತಾಯಿದೆ. ಸೊ ಬೃಂದಾವನದಲ್ಲಿ ಒಂದು ಸ್ವಲ್ಪ ಇದು ಅರಿಶಿನ ಕುಂಕುಮ ಇಡಲಿಕ್ಕೆ ಜಾಗ, ಇದು ಬೇಸ್ ಒಂದು. ಇದಕ್ಕೆ ಏನು ಬೇಕಾದರೂ ಅಲಂಕಾರ ಮಾಡ್ಬೋದು. ಇದಕ್ಕೆ ಒಂದು ಸುಮ್ಮನೆ ಒಂದು ಕುಚ್ಚು ಕಟ್ಟೋಣ, ಚೆನ್ನಾಗಿರುತ್ತೆ. ತುಳಸಿ ಬೃಂದಾವನಕ್ಕೆ ಅಲಂಕಾರ ಮಾಡ್ಬೋದು, ಎಷ್ಟು ಥರ ಬೇಕಾದರೂ ಮಾಡ್ಬೋದು ಅಲಂಕಾರ. ಈ ಥರ ನಾನು ಸುಮ್ಮನೆ ಹೀಗೆ ಲೈನ್ಸ್ ಹಾಕಿ ಅಲಂಕಾರ ಮಾಡ್ತೀನಿ. ನಿಮಗೆ ಇಷ್ಟ ಬಂದಂಗೆ ಮಾಡ್ಬೋದು.
ಇದನ್ನು ಕೆಮ್ಮಣ್ಣಲ್ಲಿ ಮಾಡ್ಬೋದು, ತುಂಬ ಶುಭಕರ. ಕೆಮ್ಮಣ್ಣಲ್ಲಿ ಮಾಡೋದಂತೂ ತುಂಬ ಚೆಂದ. ಮಧ್ಯ ಮಧ್ಯ ಚುಕ್ಕೆಗಳು, ಕೆಮ್ಮಣ್ಣಲ್ಲಿ ಲೈನ್ಸ್ ಬರಿಬೋದು ಇದನ್ನು ಬೃಂದಾವನದಲ್ಲಿ, ಅದು ತುಂಬ ಶುಭಕರ. ನಾವು ಭಗವಂತನಿಗೆ ಪೂಜೆ ಮಾಡಿ ನೈವೇದ್ಯ ಅರ್ಪಿಸುವಾಗ ತೆಂಗಿನಕಾಯಿ ನೈವೇದ್ಯ ಮಾಡ್ತೇವಲ್ವ, ಆ ತೆಂಗಿನಕಾಯಿ ಕಲ್ಪವೃಕ್ಷದಲ್ಲಿ ಬೆಳೆಯುತ್ತೆ ಅನ್ನೋದು ಅದು ತುಂಬ ಶುಭದ ಸಂಕೇತ. ಹಾಗಾಗಿ ಇವಾಗ ಒಂದು ಕಲ್ಪವೃಕ್ಷ ಅಂದರೆ ತೆಂಗಿನ ಮರದ ಚಿತ್ರವನ್ನು ಬಿಡಿಸ್ತಾ ಇದ್ದೀನಿ. ಇದು ಚಾತುರ್ಮಾಸದ ರಂಗೋಲಿಯ ಒಂದು ಶಾಸ್ತ್ರದ ಪ್ರಕಾರ ಒಂದು ಭಾಗ ಆಗಿದೆ. ಈಗ ನಾನು ಕಲ್ಪವೃಕ್ಷದ ಒಂದು ರಂಗೋಲಿಯನ್ನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಹೀಗೆ ಕಲ್ಪವೃಕ್ಷದ ಒಂದು ತೆಂಗಿನ ಗರಿಗಳು, ಇದು ಕೆಳಗಡೆ ಹೀಗೆ ಬಹಳ ಎತ್ತರಕ್ಕೆ ಬೆಳೆದಿದೆ ಕಲ್ಪವೃಕ್ಷ. ಸೊ ಇದು ತೆಂಗಿನ ತುಂಬ ಇದು ಕಲ್ಪವೃಕ್ಷದಲ್ಲಿ ತುಂಬ ಕಾಯಿಗಳು ಬಿಟ್ಟಿವೆ. ಇದು ಶುಭಕರವಾಗಿದ್ದು ಶುಭದ ಸಂಕೇತ ಅಲ್ವಾ. ನಾವು ಚಪ್ರಗಳಿಗೆ, ಮದುವೆಗಳಿಗೆ, ಚಪ್ರಗಳಿಗೆಲ್ಲನೂ ಬರೀ ತೆಂಗಿನ ಗರಿಗಳನ್ನ ಹಾಕಲ್ಲ, ನಾವು ತೆಂಗಿನ ಕಾಯಿ ಇರೋದನ್ನೇ ಹಾಕ್ತೀವಿ. ಇದು ಒಂಥರ ತುಂಬ ಶುಭಪ್ರದವಾಗಿರುತ್ತೆ. ಇದು ತೆಂಗಿನ ಮರದ ಒಂದು ಚಿತ್ರಣ. ನಾರಾಯಣ ನಮ್ಮ ವಿಷ್ಣು ದೇವರು ಅವನು ಮಲಗಿರೋದು ಹಾವಿನ ಹಾಸಿಗೆ ಅಂದರೆ ಶೇಷಶಯನದ ಮೇಲೆ ಮಲಗಿದ್ದಾನೆ. ಈ ನಮ್ಮ ಚಾತುರ್ಮಾಸದಲ್ಲಿ ಸಾಂಕೇತಿಕವಾಗಿ ಒಂದು ನಾಗಪ್ಪನ ಬರಿತಾ ಇದ್ದೀನಿ. ಇವಾಗ ನಾಗದೇವ್ರನ್ನ ಈ ರೀತಿಯೇ ಬರಿಬೇಕು. ಈಗ ನಾಗದೇವರ ಹೆಡೆ ಬರಿತಾ ಇದ್ದೀನಿ. ಇದು ಅದು ಬಾಲ ಹಿಂಗೆ ಸುತ್ತಕೊಂಡಿರೋ ಥರ ಬರಿತಾ ಇದ್ದೀನಿ ಇವಾಗ. ಇದು ನಾಗದೇವರ, ಶೇಷದೇವರು ನಾಗದೇವರು ಅಂತಾರೆ. ಈಗ ವಿಷ್ಣುವಿನ ವಾಹನವಾದ ಗರುಡ ದೇವರನ್ನು ಇವಾಗ ಬರಿತಾ ಇದ್ದೀನಿ. ಇದು ಚಾತುರ್ಮಾಸದ ರಂಗೋಲಿಯಲ್ಲಿ ಒಂದು ಬರೀಲೇಬೇಕಾದ ಕಡ್ಡಾಯವಾದ ಒಂದು ಚಿತ್ರಣ. ಇದು ಗರುಡದೇವರ ಒಂದು ಚಿತ್ರಣ. ಇದು 2 ರೆಕ್ಕೆಗಳಿರುತ್ತೆ ಗರುಡದೇವರಿಗೆ. ಅವನು ಕುಡಿಸ್ಕೊಂಡು ಹೋಗಬೇಕಲ್ಲ ಅವನನ್ನು, ನಾರಾಯಣನನ್ನು. ಹಾಗಾಗಿ ಈ ಚಿತ್ರಣ ಹೀಗೆ ರೆಕ್ಕೆಗಳು ಎಲ್ಲ ತುಂಬ ಸುಂದರವಾಗಿರುತ್ತದು ಗರುಡದೇವರು. ಸೊ ಇದು ಗರುಡದೇವರು. ಈಗ ನಮ್ಮ ಚಾತುರ್ಮಾಸದ ರಂಗೋಲಿನಲ್ಲಿ ಮುಂದಿನ ಹಂತ ನಮ್ಮ ಲಯಕರ್ತ ಶಿವನನ್ನು ಚಿತ್ರಣ ಮಾಡೋದು. ಲಿಂಗರೂಪಿ ಶಿವನನ್ನು ಇವಾಗ ಚಿತ್ರಣ ಬರೆಸ್ತಾ ಇದ್ದೀನಿ. ಅವನು ಸಹ ಕಡ್ಡಾಯವಾಗಿ ನಮ್ಮ ಜೊತೆ ಇರಲೇಬೇಕು, ಚಾತುರ್ಮಾಸದ ರಂಗೋಲಿನಲ್ಲಿ ಅದು ಇರಲೇಬೇಕು ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ಇವಾಗ ಲಿಂಗರೂಪಿ ಶಿವನನ್ನು ಚಿತ್ರಣ ಮಾಡ್ತಾಯಿದ್ದೀನಿ. ನಾನಿವಾಗ ಶಿವನ ಲಿಂಗವನ್ನು
ರಂಗೋಲಿನಲ್ಲಿ ಹೇಗೆ ಚಿತ್ರಿಸಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಬೇಸ್ ಆಗುತ್ತೆ. ಇದಕ್ಕೆ ಹೀಗೆ ಕೊಡ್ಬೋದು ಬೇಸ್ ಹಾಕಿ. ಇವಾಗ ಇದಕ್ಕೆ ಅವನು ವಿಭೂತಿ ಪ್ರಿಯ, ಹಾಗಾಗಿ ವಿಭೂತಿ ಹಚ್ಚೋಣ ಈಶ್ವರನಿಗೆ. ಇದನ್ನು ನಿಮ್ಗೆ ಏನು ಬೇಕೋ ಆ ಥರ ಡಿಸೈನ್ ಮಾಡ್ಬೋದು. ಚಾತುರ್ಮಾಸದ ರಂಗೋಲಿಯ ಮುಂದಿನ ಹಂತದಲ್ಲಿ ನಾನು ಬಾಲಕೃಷ್ಣನ ಮಲಗಿಸಿರೋ ತೊಟ್ಲನ್ನ ಹಾಕ್ತಾಯಿದ್ದೀನಿ. ಇದು ಒಂದು ಚಾತುರ್ಮಾಸದ ರಂಗೋಲಿಯ ಒಂದು ಭಾಗ. ತೊಟ್ಟಲನ್ನು ಹೇಗೆ ಬರಿಬೇಕು ಅಂತ ತೋರಿಸ್ತೀನಿ. ಇದು ಒಂದು ಲೈನ್ ಹಾಕ್ಕೊಂಬಿಟ್ಟು ಮೇಲೆ ಏನಾದ್ರು ಡಿಸೈನ್ ಮಾಡ್ಕೋಬೋದು. ಈ ಥರ ಏನಾದ್ರು ಡಿಸೈನ್ ಮಾಡ್ಬೋದು. ಆಮೇಲೆ ಹೀಗೆ ತೊಟ್ಲು ಗೊತ್ತಲ್ವ, ನಾರ್ಮಲಾಗಿ ಹೀಗೆ ಬರುತ್ತೆ. ಹೀಗೆ ಬರುತ್ತೆ. ಇದಕ್ಕೊಂದು ಮಧ್ಯ ಈ ಥರ ಹೀಗೆ ಮಗು ಬೀಳದೆ ಇರಲಿ ಅಂತ ಈ ಒಂದು ವ್ಯವಸ್ಥೆ ಅಲ್ವಾ. ಈ ಥರ. ಸೊ ಇಲ್ಲಿ ನಮ್ಮ ಬಾಲಕೃಷ್ಣನನ್ನು ಮಲಗಿಸಿದ್ದೀವಿ. ಓಕೆ, ಇವಾಗ ಸ್ಟ್ಯಾಂಡ್ ಬರಿಬೇಕಲ್ಲ. ಸ್ಟ್ಯಾಂಡ್ ಇದು. ಈಗ ಸ್ಟ್ಯಾಂಡು ಇದೆರಡನ್ನು ಸೇರಿಸ್ಬಿಟ್ಟು ಒಂದು ಸಪೋರ್ಟ್. ಇದು ಕೃಷ್ಣನ ತೊಟ್ಟಿಲ ರಂಗವಲ್ಲಿ. ಕೃಷ್ಣ ಪರಮಾತ್ಮ ನಾರಾಯಣ ದುಷ್ಟಶಕ್ತಿಗಳ ವಿನಾಶಕ್ಕಾಗಿ 10 ಅವತಾರವನ್ನು ಎತ್ತಿದ ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಅದರಲ್ಲಿ 2ನೇ ಅವತಾರ ದುಷ್ಟಶಕ್ತಿಗಳ ವಿನಾಶದಲ್ಲಿ ಬರುವ 10 ದಶಾವತಾರದಲ್ಲಿ 2ನೇ ಅವತಾರ ಕೂರ್ಮ ಅವತಾರ. ಆ ಕೂರ್ಮ ರೂಪಿ ಆಮೆಯನ್ನು ಈಗ ರಂಗೋಲಿಯಲ್ಲಿ ಹಾಕೋ ತೋರಿಸ್ತಾ ಇದ್ದೀನಿ. ಅದು ಕೂಡ ನಮ್ಮ ಚಾತುರ್ಮಾಸದ ರಂಗೋಲಿಯ ಒಂದು ಭಾಗ. ಆಮೆ ರೂಪ ಅಂದರೆ ಹೀಗೆ. ಇದಕ್ಕೆ ನಿಮಗೆಲ್ಲ ಗೊತ್ತಿರೋ ಥರ ಒಂದು ಬಲವಾದ ಒಂದು ಶೀಲ್ಡ್ ಇರುತ್ತೆ ಆನೆಗೆ. ಅದು ಹೀಗೆ ರೆಪ್ರೆಸೆಂಟ್ ಮಾಡ್ಬೋದು, ಹೀಗೆ ತೋರಿಸ್ಬೋದು. 2 ಕಣ್ಣು, ಆಮೇಲೆ ಇಲ್ಲಿ 4 ಕಾಲು. ಈ ಶೀಲ್ಡು ಸಿಕ್ಕಾಪಟ್ಟೆ ತುಂಬ ದಪ್ಪ ಇರುತ್ತಂತೆ. ಅದು ಅದನ್ನು ಪ್ರೊಟೆಕ್ಟ್ ಮಾಡುತ್ತಂತೆ, ಅದನ್ನು ಆಮೆನ. ಜಲಚರ ಅಲ್ವಾ ಅದು, ಅದನ್ನು ಪ್ರೊಟೆಕ್ಟ್ ಮಾಡುತ್ತಂತೆ. ಇದು ಹೊದಿಕೆ ಇದು ತುಂಬ ದಪ್ಪದಾಗಿರುತ್ತೆ. ಇದನ್ನು ನಮ್ಮ ಚಿತ್ರಣದಲ್ಲಿ ಹೀಗೆ ಬಿಂಬಿಸ್ಬೋದು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೆ
ಅಲ್ಲಿ ದ್ವಾರದಲ್ಲಿ ದ್ವಾರಪಾಲಕರು ಇರ್ತಾರಲ್ವ, ಅವ್ರಿಗೆ ಹೊಸಲಿಗೆ ನಮಸ್ಕಾರ ಮಾಡಿಕೊಂಡು ನಾವು ಒಳಗಡೆ ಹೋಗೋದು ದೇವಸ್ಥಾನಕ್ಕೆ. ಆ ಒಂದು ದ್ವಾರಪಾಲಕರ ರಂಗೋಲಿನ ಈ ಚಾತುರ್ಮಾಸದ ರಂಗೋಲಿಯ ಒಂದು ಭಾಗವಾಗಿ ಇವಾಗ ನಾನು ಬಿಡಿಸ್ತಾ ಇದ್ದೀನಿ. ಈಗ ದ್ವಾರಪಾಲಕರ ರಂಗೋಲಿ. ಇದು ನಮ್ಮ ದೇವಸ್ಥಾನದ ದ್ವಾರ. ದೇವಸ್ಥಾನದ ದ್ವಾರ. ಇವಾಗ ನಾವು ದೇವಸ್ಥಾನದ ದ್ವಾರವನ್ನು ಈಗ ಬಿಡಿಸ್ತಾ ಇದ್ದೀನಿ. 2 ಫ್ರೇಮ್ ಇರುತ್ತೆ ದೇವಸ್ಥಾನದ ಬಾಗಿಲಿಗೆ, ದ್ವಾರಕ್ಕೆ. ಸೊ ಇದೊಂದು ದೇವಸ್ಥಾನದ ಎಂಟ್ರೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು. ಸೊ 2 ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಅನ್ನೋದು. ಇವಾಗ ಇದಕ್ಕೊಂದು ತೋರಣ ಕಟ್ಟೋಣ. ದೇವಸ್ಥಾನದ ಬಾಗಿಲಲ್ವಾ, ತೋರಣ ಇದ್ದೇ ಇರುತ್ತೆ. ದೇವಸ್ಥಾನದ ಬಾಗಿಲನ್ನ ದ್ವಾರಪಾಲಕರು ಒಂದು ಕಡೆ ಇದ್ದಾರೆ, ಅದನ್ನು ಅಲಂಕಾರ ಮಾಡ್ಬೋದು. ಸೊ ಇದು ಹೀಗೆ ಈಗ ಅಲಂಕಾರ ಮಾಡ್ಬೋದು. ದ್ವಾರಪಾಲಕನ ಕೆತ್ತನೆ ಕೆಲಸ ಭಾಳ ಚೆನ್ನಾಗಿರುತ್ತೆ ದ್ವಾರಪಾಲಕರು ದ್ವಾರದಲ್ಲಿ. ಸೊ ಅದನ್ನು ನಾನು ಸ್ವಲ್ಪ ನನ್ನ ಸಿಂಪಲ್ ರಂಗೋಲಿ ಮೂಲಕ ಇದಕ್ಕೆ ದ್ವಾರವನ್ನು ಅಲಂಕಾರ ಮಾಡ್ತಾಯಿದ್ದೀನಿ. ಸೊ ಇದು ದ್ವಾರಪಾಲಕರು, ಇದು ದ್ವಾರ ಆಯಿತು, ದೇವಸ್ಥಾನದ ದ್ವಾರ. ಈಗ ಮಾಡೋಣ, ದ್ವಾರ ಬಾಗಿಲು ಮಾಡೋಣ ದೇವಸ್ಥಾನಕ್ಕೆ. ಸೊ ಹೀಗೆ ಬರುತ್ತೆ. ಸೊ ಇದು ದ್ವಾರ ತೆಗೆದಿರೋ, ದೇವಸ್ಥಾನ ತೆಗೆದಿರೋ ಬಾಗಿಲು. ಇದು ಸೊ ಇವಾಗ ಇದಕ್ಕೆ ದೇವಸ್ಥಾನ ತೆಗೆದಿದೆ ಬಾಗಿಲು. ಇದಕ್ಕೆ 2 ದ್ವಾರಪಾಲಕರನ್ನ ನಿಲ್ಲಿಸೋಣ. ಇದು ಇಲ್ಲಿ ಒಬ್ಬ ದ್ವಾರಪಾಲಕ ನಿಂತಿರ್ತಾನೆ. ಇವನೊಬ್ಬ ದ್ವಾರಪಾಲಕ. ಇವನ ಕೈನಲ್ಲಿ ದಂಡ ಇರುತ್ತೆ, ಕೋಲು. ಇವನೊಂಥರ ಕಂಟ್ರೋಲಿಂಗ್ ಅಥಾರಿಟಿ ದೇವರಿಗೆ, ದೇವಸ್ಥಾನಕ್ಕೆ. ಇವನು ಎಸ್ ಅಂದ್ರೇ ನಮಗೆ ದೇವಸ್ಥಾನದಲ್ಲಿ ಎಂಟ್ರಿ. ಇವಾಗ ಇನ್ನೊಬ್ಬ ದ್ವಾರಪಾಲಕ ಇರ್ತಾನೆ ಈ ಕಡೆ. ಓಕೆ, ಇಬ್ಬರು ಕೈನಲ್ಲೂ ಒಂದೊಂದು ದಂಡ ಇರುತ್ತೆ. ಇದು ದ್ವಾರಪಾಲಕರ ರಂಗವಲ್ಲಿ. ಇದು ಚಾತುರ್ಮಾಸದ ರಂಗೋಲಿಯ ಒಂದು ವಿಶೇಷವಾದ ಭಾಗ. ನಮ್ಮ ಮನೆಗಳಲ್ಲಿ ಭಗವಂತನ ಪೂಜೆ ಮಾಡ್ತೀವಿ, ಅದಕ್ಕೆ ಎಷ್ಟು ಪ್ರಾಧಾನ್ಯತೆ, ಎಷ್ಟು ಪ್ರಾಮುಖ್ಯತೆ ಇದೆಯೋ ಹಾಗೆಯೇ ಗೋಪೂಜೆಗೂ ಅಷ್ಟೇ ಪ್ರಾಧಾನ್ಯತೆ ಇದೆ. ಯಾಕೆ ಅಂದರೆ ಗೋವಿನಲ್ಲಿ ಎಲ್ಲ ದೇವಾನುದೇವತೆಗಳು ನೆಲೆಸಿರ್ತಾರೆ ಅಂತ. ಹಾಗಾಗಿ ಈಗ ನಾನು ಗೋವಿನ ಹಸು ಮತ್ತು ಕರು ಇರೋ ಒಂದು ರಂಗೋಲಿನ ನಮ್ಮ ಚಾತುರ್ಮಾಸದ ರಂಗೋಲಿಯ ಮುಂದನೇ ಹಂತವಾಗಿ ನಾನು ಬಿಡಿಸ್ತಾ ಇದ್ದೀನಿ. ಅಲ್ಲಿ ಕೃಷ್ಣ ಪರಮಾತ್ಮನೇ ನೆಲೆಸಿರ್ತಾನೆ, ದೇವಾನುದೇವತೆಗಳೆಲ್ಲ ನೆಲೆಸಿರ್ತಾರೆ ಅಂತ ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಹೇಳಿದೆ. ಹಾಗಾಗಿ ಮುಂದೆ ನಾನು ಇವಾಗ ಗೋವು ಅಂದರೆ ಹಸು ಕರು ರಂಗೋಲಿನ ಬಿಡಿಸ್ತಾ ಇದ್ದೀನಿ.
ಈಗ ನೋಡಿ, ಗೋವನ್ನ ರಂಗೋಲಿನಲ್ಲಿ ಹೀಗೆ ಬಿಡಿಸ್ಬೇಕು. ಹೀಗೆ ಬಿಡಿಸ್ಬೇಕು ರಂಗೋಲಿ. ಇದು ಕೆಚ್ಚುಗಳು, ಇದು ಕಾಲು, ಇದು ಬಾಲ. ಈ ಬಾಲ ಎಷ್ಟು ಪ್ರಾಮುಖ್ಯತೆ ಅಂದರೆ, ಈ ಬಾಲಕ್ಕೆ ಬಾಲದಲ್ಲೇನೇ ಸುಮಾರು ದೇವರುಗಳು ನೆಲೆಸಿರ್ತಾರಂತೆ ಕಾಮಧೇನುಗೆ. ಹಾಗೆ ಇಲ್ಲಿ ಇಡೀ ಮೈನಲ್ಲಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ ಅಂತನ್ನೋದು ನಮ್ಮ ಸಂಪ್ರದಾಯದಲ್ಲಿ ಹೇಳಿದೆ. ಇದು ಗೋವಿನ ಚಿತ್ರಣ. ಒಂದು ಮರಿ ಕರು ಇದು ಕೆಚ್ಚಲಿನಲ್ಲಿ ಹಾಲು ಕುಡಿತಾ ಇರುತ್ತೆ. ಇದನ್ನು ನಾವು ಮೇಲ್ಗಡೆ ಬಟ್ಟೆ ಅದನ್ನೆಲ್ಲನೂ ಅಲಂಕಾರ ಮಾಡಿ. ಇದು ಗೋವಿನ ಒಂದು ಚಿತ್ರಣ, ಹಸು ಕರು. ಇದಕ್ಕೆ ತುಂಬ ಪ್ರಾಧಾನ್ಯತೆ. ನಮ್ಮ ಪುರಾಣ ಕಥೆಗಳಲ್ಲಿ ಗಜೇಂದ್ರ ಮೋಕ್ಷ ಅನ್ನೋ ಒಂದು ಪ್ರಸಂಗ ಇದೆಯಲ್ಲ, ಅದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಾರಾಯಣನ ಆನೆ ಗಜೇಂದ್ರ, ಆನೆ ನಾರಾಯಣನ ಸ್ಮರಣೆ ಮಾಡಿ ಅದು ಮೊಸಳೆ ಬಾಯಿಂದ ಬಿಡುಗಡೆ ಹೊಂದಿದ ಒಂದು ಕಥೆ ಇದೆ. ಆ ಕಥೆ ಅದು ನಾರಾಯಣಂಗೆ ಸಂಬಂಧಪಟ್ಟಿದ್ದು. ಅದು ಚಾತುರ್ಮಾಸದ ಒಂದು ರಂಗೋಲಿಗಳಲ್ಲಿ ಗಜೇಂದ್ರ ಹಾಕೋದನ್ನು ಒಂದು ಭಾಗವಾಗಿ ಇವಾಗ ನಾನು ಗಜೇಂದ್ರನ ಬಿಡಿಸ್ತಾ ಇದ್ದೀನಿ.
ಈಗ ನಾನು ಚಾತುರ್ಮಾಸದ ರಂಗೋಲಿನ ಹೇಗೆ ಹಾಕಬೇಕು ಅಂತ ದೊಡ್ಡದಾಗಿ ಹಾಕಿ ನಿಮಗೆಲ್ಲ ತೋರಿಸಿದ್ದೀನಿ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ತೋರಿಸಿದ್ದೀನಿ. ನಿಮಗೆಲ್ಲ ಅದರಿಂದ ತುಂಬ ಉಪಯೋಗ ಆಗತ್ತೆ, ತುಂಬ ಖುಷಿ ಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಎಲ್ಲರೂ ಚಾತುರ್ಮಾಸದ ರಂಗೋಲಿಯನ್ನು 5 ವರ್ಷಗಳ ಕಾಲ ಹಾಕಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಹೆಣ್ಮಕ್ಳು ಚೆನ್ನಾಗಿರಬೇಕು ಅಂತ ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು ಅನ್ನೋದು ನನ್ನ ಆಸೆ, ಮಹದಾಸೆ. ಹಾಗಾಗಿ ಎಲ್ಲರೂ ಚಾತುರ್ಮಾಸದ ವ್ರತವನ್ನು ಮಾಡಿ ಚಾತುರ್ಮಾಸದ ರಂಗೋಲಿಯನ್ನು ಹಾಕಿ ಅಂತ ಕೇಳ್ಕೊಳ್ತಾ ಎಲ್ಲ ಹೆಣ್ಮಕ್ಳು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮಲ್ಲೆಲ್ಲ ಒಂದು ಕೇಳ್ಕೊಳ್ಳೋದಂದರೆ, ನಾನು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡಿ, ವಿಡಿಯೋ ನೋಡಿ, ನಿಮಗೆ ಖುಷಿ ಆದರೆ ನೀವು ಹಂಚ್ಕೊಳ್ಳಿ ನಿಮ್ಮ ಸ್ನೇಹಿತರಲ್ಲಿ. ಎಲ್ರಿಗೂ ಕೆಲವ್ರಿಗೆ ಬೇಕಾಗತ್ತೆ, ಡೀಟೇಲ್ಸು ಬೇಕಾಗತ್ತೆ ಅಂತ ಕೇಳ್ತಾರೆ. ಹಾಗಾಗಿ ನೀವು ಅದನ್ನು ಹಂಚ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ರಂಗೋಲಿಯೊಂದಿಗೆ ನಿಮ್ಮೊಡನೆ ಬರ್ತಾಯಿದ್ದೀನಿ. ನಮಸ್ಕಾರ.